ಇವತ್ತರೆಗೂ ಕೂಡ ಯಾವ ಪಬ್ಲಿಕ್ ನಾವು ತೊಂದರೆ ಕೊಟ್ಟಿಲ್ಲ ಸರ್. ಬೇಕಾದ್ರೆ ಪಬ್ಲಿಕ್ ರೆಸ್ಪಾನ್ಸ್ ತಗೊಳ್ಳಿ, ಯಾವ ಕಡೆ ತೊಂದರೆ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಏನು ಅಂತ ಹೇಳಿ, ಯಾವ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ ಅವ್ರಿಗೆ ಪಬ್ಲಿಕ್ಗೆ ಅಲ್ಲಿ ಬೇಕಾದ್ರೆ ತೆರವುಗೊಳಿಸ್ತೀವಿ. ಖಂಡಿತವಾಗ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾರು ನಡ್ಕೋಬಾರ್ದು, ಗೌರವ ಕೊಡಬೇಕು. ಎರಡು ಆಪ್ಷನ್ ಇದೆ, ಒಂದು ಜೀವ ಕಳ್ಕೋಬೇಕು, ಇಲ್ಲ ಜೀವ ಪಡ್ಕೋಬೇಕು. ಎರಡೇ ಆಪ್ಷನ್ ಈಗಿರೋದು ನಮ್ಮಲ್ಲಿ. ಈಗ ನಮ್ಗೆ ಇದನ್ನ ಬಿಟ್ರೆ ಆಧಾರ ಯಾವ್ದು ಇಲ್ಲ ಸರ್. ಇದು ಬಿಟ್ರೆ ಬೇರೆ ದಾರಿ ಇದೆ, ಇಲ್ಲ ಅಂತಲ್ಲ. ಅಂದ್ರೆ ನಾನು ಹೇಳಿದೇನಂದ್ರೆ ನಾವು ಪ್ರತಿಫಲ ಇಲ್ಲ ಸರ್. ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿದೀನಿ, ನರ್ಸಿಂಗ್ ಕಾಲೇಜಲ್ಲಿ ಕೆಲಸ ಮಾಡಿದೀನಿ. ನನ್ನ ದುಡಿಮೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಮ್ಮದಿ ಇದೆ. ಗುಡ್ಬಾದಲ್ಲಿ ಜೀವನ ಮಾಡ್ತಾ ಇದ್ರು, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ದೇವರಾಜ್ ಅಂತ ಹೇಳಿ ಸರ್. ಬೆಂಗಳೂರಲ್ಲಿ ಈಗ ಫುಟ್ಪಾತ್ ನಲ್ಲಿರೋ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ. ಈಗ ಮೈಸೂರಲ್ಲೂ ಆದೇಶ ಹೊರಡಿಸಿದ್ದಾರೆ, ತೆಗೆದುಗೊಳಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಫುಟ್ಪಾತ್ ತೆರವುಗೊಳಿಸೋದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ಮಾತಾಡಲ್ಲ. ಯಾಕಂತಂದ್ರೆ ಯಾರು ಅಕ್ರಮವಾಗಿ ಜಾಗನೇ ಕೊಡದೆ ಜನಕ್ಕೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬೇಕಾದ್ರೆ ಕ್ರಮ ತಗೊಳ್ಳಿ. ಈಗ ನಾವು ಬೀದಿ ಬದಿ ವ್ಯಾಪಾರನೇ ಮಾಡ್ತಾ ಇರೋದು. ಒಂದು 15 ವರ್ಷದಿಂದ ನಾವು ತರಕಾರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತರೆಗೂ ಕೂಡ ಯಾವ ಪಬ್ಲಿಕ್ ನಾವು ತೊಂದರೆ ಕೊಟ್ಟಿಲ್ಲ ಸರ್. ಬೇಕಾದ್ರೆ ಪಬ್ಲಿಕ್ ರೆಸ್ಪಾನ್ಸ್ ತಗೊಳ್ಳಿ, ಯಾವ ಕಡೆ ತೊಂದರೆ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ಏನು ಅಂತ ಹೇಳಿ, ಯಾವ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ ಅವ್ರಿಗೆ ಪಬ್ಲಿಕ್ಗೆ ಅಲ್ಲಿ ಬೇಕಾದ್ರೆ ತೆರವುಗೊಳಿಸ್ತೀವಿ. ಖಂಡಿತವಾಗ್ಲೂ ಕೂಡ. ಈಗ ನಾನಾದ್ರೂ ಅಷ್ಟೇನೆ, ಯಾರಾದ್ರೂ ಅಷ್ಟೇನೆ. ಕಾನೂನಿಗೆ ವಿರುದ್ಧವಾಗಿ ಯಾರು ನಡ್ಕೋಬಾರ್ದು, ಗೌರವ ಕೊಡಬೇಕು. ಮತ್ತೆ ಇನ್ನೊಂದೇನಂತಂದ್ರೆ, ಈಗ ನಾವು ತರಕಾರಿ ಬೀದಿ ಬದಿ ವ್ಯಾಪಾರನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಈಗ ನಾನು ಓದಿದ್ದೀನಿ, ಎಜುಕೇಶನ್ ಮಾಡಿದ್ದೀನಿ. ನನಗ್ ಜಾಬ್ ಹೋದ್ರು ಕೂಡ 150 ರೂಪಾಯಿ 200 ರೂಪಾಯಿ ಸಂಬಳದಲ್ಲಿ ಕತ್ತೆ ದುಡಿಂಗ್ ದುಡಿದ್ರು ಕೂಡ ನಮ್ಗೆ ಅಲ್ಲಿ ಒಂದು ಗೌರವ ಸಿಕ್ಕಿಲ್ಲ, ಒಂದು ನಾವು ಕಷ್ಟಪಟ್ಟು ದುಡಿದ್ರು ಕೂಡ ಅದಕ್ಕೆ ಬೆಲೆ ಸಿಕ್ಕಿಲ್ಲ. ಹಾಗಾಗಿ ನಾವೇನ್ ಮಾಡಿದ್ವಿ, ನಮ್ ಚಿಕ್ಕಪ್ಪರು ವ್ಯಾಪಾರ ಮಾಡ್ತೀವಿ, ಅವ್ರು ತೀರ್ಕೊಂಡ್ಮೇಲೆ ಈಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಬೀದಿ ಬದಿ ವ್ಯಾಪಾರ ಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ನಾವು ಇದುವರೆಗೂ ಕೊಟ್ಟಿಲ್ಲ ಸರ್. ಆಮೇಲೆ ಏನಂದ್ರೆ ನಾವು ಪಬ್ಲಿಕ್ ಜೊತೆ ನಾವು ಯಾವ ತರ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಗೌರವ ಕೊಟ್ಟು ಮಾತಾಡಿದಾಗ ಅವರು ಗೌರವ ಕೊಡ್ತಾರೆ. ಹಾಗಾಗಿ ಬೀದಿ ಬದಿ ವ್ಯಾಪಾರಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಅಷ್ಟೇ. ಪ್ರತಿಯೊಬ್ಬರಿಗೂ ನಾವು ರೆಸ್ಪೆಕ್ಟ್ ಕೊಡೋಣ, ನಾವು ರೆಸ್ಪೆಕ್ಟ್ ತಗೊಳ್ಳೋಣ. ಹಾಗಾಗಿ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಏನಿದೆ ಅದಕ್ಕೆ ನಾವು ಎದುರಾಗಿರ್ತೀವಿ, ಅದಕ್ಕಂತೂ ಏನು ಮಾತಿಲ್ಲ. ಆದ್ರೆ ನಾವು ಮಹಾನಗರ ಪಾಲಿಕೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರ್ಯಾರೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದಾರೆ, ಕಾರ್ಡ್ ಮಾಡ್ಕೊಂಡಿದ್ದೀರಾ, ನೀವು ನಿಮ್ ಖುದ್ದಾಗಿ ನೀವೇ ಮಾಡ್ಕೊಂಡಿದ್ದೀರಾ, ಅವ್ರ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಜೀವನ ಕೊಡ್ತೀರಾ, ಒಂದು ನೀವು ಇಷ್ಟರಲ್ಲೇ ಮಾಡ್ಬೇಕು ಅಂತ ನೀವೇನ್ ನಿಗದಿಪಡಿಸ್ತೀರಾ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ತರ ತೊಂದರೆಗಳನ್ನಂತೂ ಕೊಡಲ್ಲ. ನಾವು ನೀವೇನ್ ಹೇಳ್ತೀರಾ ಅದಕ್ಕೆ ನಾವು ಭದ್ರವಾಗಿ. ಈಗ ನಾಳೆ ಬಂದು ತೆರವುಗೊಳಿಸಬೇಕು ಅಂತ ಮಾಡೋದು ಸರ್, ಅವಾಗ ಏನ್ ಮಾಡ್ತೀವಿ ಸರಿ? ಎರಡು ಆಪ್ಷನ್ ಇದೆ, ಒಂದು ಜೀವ ಕಳ್ಕೋಬೇಕು, ಇಲ್ಲ ಜೀವ ಪಡ್ಕೋಬೇಕು. ಎರಡೇ ಆಪ್ಷನ್ ಈಗಿರೋದು ನಮ್ಮಲ್ಲಿ. ಈಗ ನಮ್ಗೆ ಇದನ್ನ ಬಿಟ್ರೆ ಆಧಾರ ಯಾವ್ದು ಇಲ್ಲ ಸರ್. ಜಮೀನಿಲ್ಲ, ಸ್ವಂತ ಮನೆ ಇಲ್ಲ, ಅಥವಾ ದುಡಿಮೆ ದುಡುಕ್ಲಿಕ್ಕೆ ಯಾರು ಇಲ್ಲ. ನನ್ಗಿಬ್ರು ಮಕ್ಳಿದ್ದಾರೆ, ನನ್ನ ಫ್ಯಾಮಿಲಿ ಇದೆ, ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ನಾನು ನೋಡ್ಲೇಬೇಕು, ನನ್ನ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಈಗ ನಾವು ಸಿಡ್ಡನ್ನು ತಿರುವುಗೊಳಿಸ್ಬಿಟ್ಟಾಗ ನಮ್ ಜೀವನ ಒಂಥರ ಶೂನ್ಯ ಆದಂಗ ಆಗ್ಬಿಡುತ್ತೆ. ಈಗ ಏನಂದ್ರೆ ಬೇರೆ ಆಪ್ಷನ್ ಇಲ್ಲ ಸರ್. ದುಡಿತೀವಿ ಅಂತಂದ್ರೆ ಅದಕ್ಕೆ ತಕ್ಕಂತ ಸಂಬಳ ಇಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಕೆಟ್ಟ ಕೆಲಸ ಅಂತೂ ನಾವು ಕಲ್ತಿಲ್ಲ, ಕಲಿಯೋದು ಇಲ್ಲ. ಬೇರೆ ತರ ಬೇರೆ ಬೇರೆ ಮಾಡಿ ಸಂಪಾದನೆ ಮಾಡ್ಬೇಕು ಅನ್ನೋ ಮನಸ್ಸಲ್ಲಂತೂ ಇಲ್ಲ. ಏನೋ ಒಂದು ಕಷ್ಟಪಟ್ಟು ದುಡಿತಾ ಇದೀವಿ, ತೃಪ್ತಿ ಇದೆ ಇದರಲ್ಲಿ. ಹಾಗಾಗಿ ಅವ್ರೇನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಸ್ವಲ್ಪ ಹಿಂದೆ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ. ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ಸುಪ್ರೀಂ ಕೋರ್ಟ್ಗೂ ಕೂಡ ನಾನೇ ಮನವಿ ಮಾಡ್ಕೊತೀನಿ, ಒಬ್ಬ ಎಜುಕೇಟೆಡ್ ಆಗಿ. ಪ್ರತಿಯೊಬ್ಬ ಬಡ ಕುಟುಂಬದಿಂದ ಬಂದಿರೋ ವ್ಯಕ್ತಿಗಳು ಕೂಡ ಈಗ ಜೀವನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ, ಸಾವಿರಾರು ಜನ ಒಂದೊತ್ತಿನ ಕೂಳ್ಗೋಸ್ಕರ ಬಂದಿದ್ದೀವಿ ಸರ್. ಹಳ್ಳಿಯಿಂದ ನಾವು ಸಿಟಿಗೆ ಬಂದಿರೋದೇನಾದ್ರೂ ಸೋಕಿ ಮಾಡ್ಲಿಕ್ಕಲ್ಲ, ಒಂದೊತ್ತಿನ ಊಟಕ್ಕೋಸ್ಕರ ಬಂದು ಕಷ್ಟಪಡ್ತಾ ಇದೀವಿ. ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ನಿರ್ಧಾರ ಮಾಡ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ವಿದ್ಯಾಭ್ಯಾಸ ಮಾಡಿದ್ದೀರಾ ಸರ್? ನಾನು PUC ಕಂಪ್ಲೀಟ್ ಆಗಿದೆ ಸರ್. PUC ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಬಡತನದಿಂದ ಎಜುಕೇಶನ್ ಗ್ರಾಜುಯೇಟ್ ಮಾಡಕ್ ಆಗ್ಲಿಲ್ಲ, ಹಾಗಾಗಿ ಮಾಡ್ಕೊಂಡು ಹೋಗ್ತಾ. ಅಷ್ಟೆಲ್ಲ ಓದ್ಬಿಟ್ಟು ತರಕಾರಿ ವ್ಯಾಪಾರ ಮಾಡ್ತೀನಿ ಅಂದ್ಬಿಟ್ಟು ಸರ್ ಖಂಡಿತ ಇಲ್ಲ. ನೋಡಿ, ಮೋಸ, ದರೋಡೆ, ಕಳ್ಳತನ, ಸುಲಿಗೆ ಬಿಟ್ಟು ನಿಯತ್ತಾಗಿ ಯಾವುದೇ ಕೆಲಸ ಮಾಡ್ಲಿ ಅದು ಗೌರವ ಇದೆ. ನೋಡಿ, ನಮಗೂ ಬೀದಿ ಬದಿ ವ್ಯಾಪಾರ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನಾವು ಏನ್ ಹೇಳಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ದೇವರು ಯಾವ ತರ ದಾರಿ ತೋರಿಸ್ತಾನೆ ಭಗವಂತ. ಯಾಕೆ ನೋಡಿ, ಈಗ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಸರ್, ಈಗ ನಮ್ಮನ್ನ JP ನಗರಕ್ಕೋ ರಾಜೀವ್ ನಗರಕ್ಕೋ ಎಲ್ಲ ಒಂದ್ ಕಡೆ ಹಾಕ್ಬಿಟ್ರೆ ಕಸ್ಟಮರ್ ಅಲ್ಲಿಗೆ ಬರಲ್ಲ, ಮಾರ್ಕೆಟ್ ಅಂದಾಗ ಬರ್ತಾರೆ. ಬೆಳಿಗ್ಗೆ ಬರ್ತೀವಿ, ಸಂಜೆ ಗಂಟೆ ವ್ಯಾಪಾರ ಮಾಡ್ಕೊಡ್ತೀವಿ, ಸಂಜೆ ಮನೆಗೆ ಹೋಗ್ತೀವಿ. ಹಾಗಾಗಿ ಏನೋ ಒಂದು ಅವಕಾಶ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಂಘ ಇದೆಯಾ ಸರ್? ಸಂಘಟನೆ ಅಂತಂದ್ರೆ ಇಲ್ಲಿ ನಾವು ವ್ಯಾಪಾರ ಚಾಮುಂಡೇಶ್ವರಿ ಸಂಘ ಅಂತ ಹೇಳಿ ಮಾಡ್ಕೊಂಡು ಬೀದಿ ಬದಿ ವ್ಯಾಪಾರದವರೆಲ್ಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇಲ್ಲಿ ಪ್ರತಿ ವರ್ಷ ತಾಯಿ ಚಾಮುಂಡೇಶ್ವರಿ ಹಬ್ಬ, ಆಷಾಢ ಮಾಸ ಬರುತ್ತೆ, ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವ್ದೇ ತರ ತೊಂದರೆ ಆಗಿಲ್ಲ ಇದುವರೆಗೂ ಕೂಡ. ನೋಡೋಣ ಸರ್. ಸರ್ ಸರ್ ಇದು ಕಾರ್ಪೊರೇಷನ್ ಇಂದ ಮಾಡಿದ್ದಾರೆ, ಕಾರ್ಪೊರೇಷನ್ ಇಂದ ಮಾಡ್ಕೊಂಡಿದ್ದಾರೆ. ಒಂದೇ ನಿಮಿಷ. ಬೀದಿ ಬದಿ ವ್ಯಾಪಾರ ದೇವರಾಜ್ ನಾಯ್ಕ ಅಂತೇಳಿ ನಮ್ಮ ಕುಟುಂಬ ಇದು ಮಾಡ್ಕೊಂಡಿದ್ದಾರೆ ಸರ್.
ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಬದ್ಧರಾಗಿರ್ತೀವಿ. ಯಾಕಂದ್ರೆ ನೋಡಿ, ಯಾವುದೇ ಕಾನೂನು ಕೂಡ ನಾವು ವಿರುದ್ಧವಾಗಿ ಮಾತಾಡುವಂತ ಅಧಿಕಾರ ನಮ್ಗಿಲ್ಲ. ಕಾನೂನನ್ನ ಪ್ರತಿಯೊಬ್ಬರು ಗೌರವಿಸ್ಬೇಕು. ಹಾಗಾಗಿ ನಾವು ಗೌರವಿಸ್ತೀವಿ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಅಷ್ಟೇ, ಆರ್ಡರ್ ಮಾಡ್ಲಿಕ್ಕೆ ಅಂತ ಆಗಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ನಮ್ಗೊಂದು ಜೀವನಕ್ಕೆ ಅವಕಾಶ ಮಾಡ್ಕೊಡಿ. ಇದು ಬಿಟ್ರೆ ಬೇರೆ ದಾರಿ ಇದೆ, ಇಲ್ಲ ಅಂತಲ್ಲ. ಅಂದ್ರೆ ನಾನು ಹೇಳಿದೇನಂದ್ರೆ, ನಾವು ಪ್ರತಿಫಲ ಇಲ್ಲ ಸರ್ ಅಲ್ಲಿ. ನಾವು ದುಡ್ದಿದ್ದೀನಿ, ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡಿದೀನಿ, ನರ್ಸಿಂಗ್ ಕಾಲೇಜಲ್ಲಿ ಕೆಲಸ ಮಾಡಿದೀನಿ. ನನ್ನ ದುಡಿಮೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೆಮ್ಮದಿ ಇದೆ. ಫುಟ್ಪಾತಲ್ಲಿ ಜೀವನ ಮಾಡ್ತಾ ಇದ್ರು, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ. ಅಲ್ಲೆಲ್ಲ ಬೈಸ್ಕೊಂಡು, ಯಾರ್ಯಾರ ಕಲ್ಲೆಲ್ಲ ಬೈಸ್ಕೊಂಡು, ಕೆಟ್ಟದಾಗೆಲ್ಲ ಬೈಸ್ಕೊಂಡಿದೀವಿ. ಬರೀ 200 ರೂಪಾಯಿ ಸಂಬಳಕ್ಕೆಲ್ಲ ಬೈಸ್ಕೊಂಡಿದೀವಿ. ಹಂಗಾಗಿ ಏನೋ ಒಂದು ನೆಮ್ಮದಿ ಇದೆ, ದುಡಿಮೆ ಇದೆ. ನಮ್ಮಿಂದ ನನ್ನ ಮನೆ ಜೀವನ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಇದಕ್ಕೆ ಕಲ್ಲು ಹಾಕ್ಬೇಡಿ ಅಂತ ನಾವು ಕೇಳ್ಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ಗೆ ನಾನು ಮನವಿ ಮಾಡ್ತೀನಿ. ನಮ್ಮಂತ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ, ಒಂದು ದಾರಿ ಮಾಡ್ಕೊಡಿ. ನ್ಯಾಯಯುತವಾಗಿ ಸಂಪಾದನೆ ಮಾಡ್ತಾ ಇದೀವಿ, ಅದಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.